ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ. ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಇವತ್ತು ನಾನೊಂದು ಎಗ್ಲೆಸ್ ಪ್ಲಮ್ ಕೇಕ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಮೊಟ್ಟೆ ಹಾಕದೆ ಪ್ಲಮ್ ಕೇಕ್ ಅಥವಾ ಕ್ರಿಸ್ಮಸ್ ಕೇಕ್ ಯಾವ ಥರ ಮಾಡೋದಂತ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಆದರೂ ಇದು ಮಾಡಿ ನೋಡಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ ಇದು, ಮತ್ತು ತುಂಬ ಸುಲಭವಾಗಿ ಮಾಡುವಂಥ ಒಂದು ರೆಸಿಪಿ ಇದು. ಬನ್ನಿ ನೋಡೋಣ. ಇದು ಇದಕ್ಕೆ ಮುಂಚೆ ಸ್ವಲ್ಪ ದಿನದ ಮುಂಚೆ ಒಂದು ಪ್ಲಮ್ ಕೇಕ್ ವಿಡಿಯೋ ಹಾಕಿದೆ. ಅದು ಮೊಟ್ಟೆ ಹಾಕಿ ಮಾಡಿದ್ದು. ಇದು ಮೊಟ್ಟೆ ಹಾಕಲ್ಲ, ತುಂಬಾ ಸಾಫ್ಟಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ನೋಡಿ, ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು. ಬನ್ನಿ ನೋಡೋಣ ಯಾವ ರೀತಿ ಮಾಡೋದಂತ. ನೋಡಿ, ಫಸ್ಟ್ ಇದಕ್ಕೆ ನಮಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ತಗೊಂಡಿದ್ದೇನೆ. ನೋಡಿ, ಕಪ್ಪು ದ್ರಾಕ್ಷಿ, ಆಮೇಲೆ ಯೆಲ್ಲೋ ಕಲರ್, ಮತ್ತು ಸ್ವಲ್ಪ ಟೂಟಿ ಫ್ರೂಟಿ, ಮತ್ತು ಚೆರೀಸ್, ಬಾದಾಮ್ ಮತ್ತು ಡೇಟ್ಸ್ ಇಷ್ಟು ತಗೊಂಡಿದ್ದೇನೆ. ನಿಮ್ಮ ಕೈಲಿ ಗೋಡಂಬಿ ಎಲ್ಲ ಇದ್ದರೆ ಗೋಡಂಬಿ ಕೂಡ ತಗೋಬೋದು. ನನ್ನ ಕೈಲಿ ಇವಾಗ ಇರಲಿಲ್ಲ. ನಿಮ್ಮ ಕೈಲಿ ಯಾವ ಡ್ರೈ ಫ್ರೂಟ್ಸ್ ಇರುತ್ತೆ ಅದನ್ನು ತಗೊಳ್ಳಿ. ನೋಡಿ, ಇಷ್ಟು ತಗೊಂಡಿದ್ದೇನೆ. ಇದು ಟೋಟಲಾಗಿ ದ್ರಾಕ್ಷಿ ಒಂದು ಅರ್ಧ ಕಪ್ಪಿನಷ್ಟು ಇರ್ಬೋದು. ಟೋಟಲ್ ಫ್ರೂಟು ಒಂದು ಕಾಲು ಕಪ್ಪಿನಷ್ಟು ಇರ್ಬೋದು. ಅದು 250 ml ಕಪ್ಪಲ್ಲಿ 1 to 1.25 ಕಪ್ಪಿನಷ್ಟು ಇರ್ಬೋದು. ಇದರಲ್ಲಿ ಅಷ್ಟು ಇದು ಡ್ರೈ ಫ್ರೂಟ್ಸ್ ತಗೊಂಡಿದ್ದೇನೆ. ನಿಮ್ಮ ಕೈಯಲ್ಲಿ ನಾನು ಹೇಳ್ದಾಗೆ ಯಾವ ಡ್ರೈ ಫ್ರೂಟ್ಸ್ ಇರುತ್ತೆ ಅದನ್ನು ಯೂಸ್ ಮಾಡ್ಕೋಬಹುದು. ಆಮೇಲೆ ನೋಡಿ, ಫಸ್ಟ್ ನಮಗೆ ಇದಕ್ಕೆ ಶುಗರ್ ಕ್ಯಾರಮೆಲ್ ಮಾಡಬೇಕು. ಅರ್ಧ ಕಪ್ ಶುಗರ್ ತಗೊಂಡಿದ್ದೇನೆ. ಅಂದರೆ ದೊಡ್ಡ ಸ್ಪೂನಲ್ಲಿ 6 ಸ್ಪೂನ್ ಶುಗರ್ ಬರುತ್ತೆ. ಅರ್ಧ ಕಪ್ ಅಂದರೆ ಅದು ಹಾಕಿ ಇದು ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ. ಸ್ಟೀಲ್ ಪಾತ್ರದಲ್ಲಿ ಮಾಡ್ತಾ ಇದ್ದೀನಿ. ಅತಿ ಸಣ್ಣ ಉರಿಯಲ್ಲೆಲ್ಲ, ಅದು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ಆಯಿತು. ನೋಡಿ, ಸಕ್ಕರೆ ಹಾಕಿದ ಕೂಡಲೇ ನಾವು ಸ್ಪೂನ್ ಸೌಟು ಏನೋ ಹಾಕಿ ಮಿಕ್ಸ್ ಮಾಡಬಾರ್ದು. ಅದು ಕರಗಿ ಬರುತ್ತಲ್ಲ, ಸಕ್ಕರೆ ಎಲ್ಲ ಮೆಲ್ಟ್ ಆಗಿ ಬರುವಾಗ ನಮಗೆ ಇದು ಮಿಕ್ಸ್ ಮಾಡಿದರೆ ಆಯಿತು. ಅದಕ್ಕೆ ಮುಂಚೆ ನಾವು ಸ್ಪೂನು ಸೌಟು ಏನೋ ಹಾಕಬಾರ್ದು, ಅದು ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಅಡಿಭಾಗದಲ್ಲೆಲ್ಲ ಮೆಲ್ಟ್ ಆಗ್ತಾ ಬಂದಿದೆ. ಈ ಟೈಮಲ್ಲಿ ಮಿಕ್ಸ್ ಮಾಡಿ ಕೊಟ್ಟರೆ ಆಯಿತು. ಇದು ಗೋಲ್ಡನ್ ಕಲರ್ ಆಗಬೇಕು, ಚೆನ್ನಾಗಿ ಗೋಲ್ಡನ್ ಕಲರ್ ಆಗಲಿ. ಇದು ಚೆನ್ನಾಗಿ ಇದು ಸಕ್ಕರೆ ಎಲ್ಲ ಮೆಲ್ಟಾಗಿ ಗೋಲ್ಡನ್ ಕಲರ್ ಆಗಿ ಬರುತ್ತಲ್ಲ, ಮತ್ತೆ ಲೋ ಫ್ಲೇಮಲ್ಲಿ ಇಟ್ಟರೆ ಆಯಿತು. ಯಾಕಂದರೆ ಅದು ಬೇಗನೆ ಡಾರ್ಕ್ ಆಗುತ್ತೆ, ಮತ್ತು ಅದು ಬೇಗನೆ ಜಾಸ್ತಿ ಡಾರ್ಕ್ ಆದರೆ ಕಹಿ ರುಚಿ ಬರುತ್ತೆ. ಅದಕ್ಕೋಸ್ಕರ ನೋಡಿ, ಈ ಒಂದು ಕಲರ್ ಆಗಬೇಕು. ಕಾಣುತ್ತಲ್ಲ ನಿಮಗೆ, ಈ ಥರ ಚೆನ್ನಾಗಿ ಗೋಲ್ಡನ್ ಕಲರ್ ಆಗಬೇಕು. ಕಲರ್ ಚೆನ್ನಾಗಿದ್ದರೆ ನಮ್ಮ ಕೇಕ್ ಕೂಡ ಚೆನ್ನಾಗಿರುತ್ತೆ. ಕಲರೆಲ್ಲ ಸಾಕು. ಇವಾಗ ಈ ಟೈಮಲ್ಲಿ ಸ್ಟವ್ ಬೇಕಾದರೆ ಆಫ್ ಮಾಡ್ಕೋಬೋದು. ಯಾಕಂದರೆ ನೀರು ಹಾಕಬೇಕು. ನೀರು ಹಾಕುವಾಗ ಅದು ಜಾಸ್ತಿ ಬಿಸಿ ಇರುತ್ತೆ ಪಾತ್ರ. ಸ್ಟೀಲ್ ಪಾತ್ರ ಆದ್ದರಿಂದ ಜಾಸ್ತಿ ಬಿಸಿ ಇರುತ್ತೆ. ನಾನು ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿದ್ದೇನೆ. ಮಾಡಿಕೊಂಡು 1/4 ಕಪ್ಪು ನೀರು, ಅದೇ ಕಪ್ಪಲ್ಲಿ 1/4 ಕಪ್ಪು ಆರೆಂಜ್ ಜ್ಯೂಸು. ನೋಡಿ, ಆರೆಂಜ್ ಜ್ಯೂಸು 1/4 ಕಪ್ ಸ್ವಲ್ಪ ಜಾಸ್ತಿ ಇದೆ. ಒಂದು ಟೇಬಲ್ ಸ್ಪೂನಷ್ಟು ಎಕ್ಸ್ಟ್ರಾ ಜ್ಯೂಸ್ ಇದೆ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಆರೆಂಜ್ ಜ್ಯೂಸ್ ಹಾಕಬೇಕು. ಆರೆಂಜ್ ಜ್ಯೂಸ್ ಹಾಕಿದರೆ ಚೆನ್ನಾಗಿರುತ್ತೆ, ರುಚಿ ಎಲ್ಲ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅದು ಒಂದು ದೊಡ್ಡ ಆರೆಂಜಿ ತಗೊಂಡ್ರೆ ಆಯಿತು, 1-2 ಆರೆಂಜ್ ತಗೊಂಡ್ರೆ ಆಯಿತು. ಅದು ಜ್ಯೂಸ್ ತಗೊಂಡು 1/4 ಕಪ್ ನೀರು, 1/4 ಕಪ್ ಪ್ಲಸ್ 1 ಟೇಬಲ್ ಸ್ಪೂನ್ ಅಷ್ಟು ಇತ್ತು ಆರೆಂಜ್ ಜ್ಯೂಸು. ಅದನ್ನು ಹಾಕಿದ್ದೇನೆ. ಚೆನ್ನಾಗಿ ಕುದೀತಲ್ಲ, ಸಕ್ಕರೆ ಎಲ್ಲ ಮೆಲ್ಟ್ ಆಗುತ್ತಲ್ಲ, ಹಾಕಿದ ಕೂಡಲೇ ಕ್ಯಾರಮೆಲ್ ಸ್ವಲ್ಪ ಗಟ್ಟಿ ಥರ ಇರುತ್ತೆ, ಮತ್ತು ಅದು ಕುದಿಯುವಾಗ ಅದು ಮೆಲ್ಟ್ ಆಗುತ್ತೆ. ಆಮೇಲೆ ನೋಡಿ, ಸಕ್ಕರೆ ಎಲ್ಲ ಕರಗಿ ಬಂದ ಮೇಲೆ ನಾವು ತೆಗೆದಿಟ್ಟ ಫ್ರೂಟ್ಸ್ ಉಂಟಲ್ಲ, ಅದನ್ನು ಹಾಕಿದ್ದೇನೆ. ಡ್ರೈ ಫ್ರೂಟ್ಸ್ ಹಾಕಿ ಚೆನ್ನಾಗಿ ಒಂದು 2 ನಿಮಿಷ 3 ನಿಮಿಷ ಇದು ಚೆನ್ನಾಗಿ ಕುದಿಯಲಿ. ಇನ್ನು ಇದಕ್ಕೆ ನಮಗೆ ಸ್ವಲ್ಪ ಸಕ್ಕರೆ ಪೌಡ್ರ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಕುದಿಯಲಿ, ಇನ್ನು ಕುದಿಬೇಕು. ಅಷ್ಟರಲ್ಲಿ ನಮಗೆ ಇದಕ್ಕೆ ಬೇಕಾದ ಸಕ್ಕರೆ, ಅರ್ಧ ಕಪ್ ಸಕ್ಕರೆ. ಅರ್ಧ ಕಪ್ ಫುಲ್ಲಾಗಿ ಬೇಡ, ಸ್ವಲ್ಪ ಕಮ್ಮಿ ಮಾಡಿಕೊಂಡ ಅಂದರೆ ಒಂದು 5 ಸ್ಪೂನ್ ಸಕ್ಕರೆ ಸಾಕಾಗ್ಬೋದು. ಆಲ್ರೆಡಿ ಸ್ವಲ್ಪ ನನಗೆ ಪೌಡ್ರ್ ಇತ್ತು, ಸಕ್ಕರೆ ಪೌಡ್ರ್, ಅದು ಒಟ್ಟಿಗೆ ಹಾಕಿದ್ದೇನೆ. ಆಮೇಲೆ ನೋಡಿ, ಸ್ವಲ್ಪ ಲವಂಗ, 2 ಏಲಕ್ಕಿ ಅಂದರೆ ಚಿಕ್ಕ ಸೈಜಲ್ಲಿ 2 ಹಾಕಿದ್ದೇನೆ. ಆಮೇಲೆ 1 ತುಂಡು ಚಕ್ಕೆ. ಇದು ಏಲಕ್ಕಿ ಸ್ವಲ್ಪ ದೊಡ್ಡದಿದ್ದರೆ ಒಂದೇ ಸಾಕು, ಜಾಸ್ತಿ ಬೇಡ. ಲವಂಗ ಸ್ವಲ್ಪ ಜಾಸ್ತಿ ಬೇಕು. ಇದನ್ನೆಲ್ಲ ಈ ಥರ ಚೆನ್ನಾಗಿ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ಪೌಡ್ರ್ ಮಾಡಿಕೊಂಡೇ ಹಾಕಬೇಕು ಸಕ್ಕರೆ, ಹಾಗೇ ಹಾಕಬಾರ್ದು. ನೋಡಿ, ಡ್ರೈ ಫ್ರೂಟ್ಸ್ ಎಲ್ಲ ಈ ಥರ ಚೆನ್ನಾಗಿದು ಒಂದು 2-3 ನಿಮಿಷ ಈ ಥರ ಚೆನ್ನಾಗಿ ಕುದೀತಾ ಇದೆ. ಇಷ್ಟು ಸಾಕು. ಇದರಲ್ಲಿ ಎಷ್ಟು ನೀರುಂಟಂತ ನಿಮ್ಗೆ ಕಾಣುತ್ತಲ್ಲ, ಸ್ವಲ್ಪ ನೀರು ಇರಬೇಕು, ಜಾಸ್ತಿ ಡ್ರೈ ಆಗಬಾರ್ದು. ಅದಕ್ಕೆ ನಮಗೆ ನೋಡಿ, ಇದು ಮೊನ್ನೆ ನಾನು ಇದು ಪ್ಲಮ್ ಕೇಕ್ ಮಾಡಿದ್ದಲ್ಲ, ಅದು ಆವಾಗ ನಾನು ಪುಡಿ ಮಾಡಿಟ್ಟಿದ್ದೆ. ಸ್ವಲ್ಪ ಲವಂಗ ಚಕ್ಕೆ ಅದರ ಪೌಡ್ರೆಲ್ಲ ಇತ್ತು, ಅದು ಸ್ವಲ್ಪ 1/4 ಟೀ ಸ್ಪೂನ್ ಅಷ್ಟು ಅದು ಹಾಕಿದ್ದೇನೆ. ಈ ಪೌಡ್ರ್ ಇಲ್ಲ ಅಂದರೆ ನಾವಿವಾಗ ಸಕ್ಕರೆ ಪೌಡ್ರ್ ಮಾಡಿದ್ದೇವಲ್ಲ, ಅದರಿಂದ ಒಂದು ಟೀ ಸ್ಪೂನ್ ಸಕ್ಕರೆ ಹಾಕಿದರೆ ಆಯಿತು. ಯಾಕಂದರೆ ಇದಕ್ಕೆ ಅದರ ಫ್ಲೇವರ್ ಬರಲಿಕ್ಕೋಸ್ಕರ 1 ಸ್ಪೂನ್ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿಕೊಂಡು ಇದು ಸ್ಟವ್ ಆಫ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಇದು ಆಫ್ ಮಾಡ್ತಾ ಇದ್ದೀನಿ. ಇಷ್ಟು ಸಾಕು. ಚೆನ್ನಾಗಿ ತಣ್ಣಗಾಗಬೇಕು ಇದು. ಅಷ್ಟರಲ್ಲಿ ಇದಕ್ಕೆ ಬೇಕಾದ ಮೈದಾ ನೋಡಿ, ಒಂದು ಜರಡಿಗೆ ಹಾಕಿ ಸೋಸ್ಕೋಬೇಕು. 1 ಕಪ್ ಮೈದಾ, 250 ml ಕಪ್ಪಲ್ಲಿ 1 ಕಪ್ ಮೈದಾ ತಗೊಂಡಿದ್ದೇನೆ. ಅದಕ್ಕೆ 1 ಟೀ ಸ್ಪೂನು, ಸಣ್ಣ ಸ್ಪೂನಲ್ಲಿ 1 ಸ್ಪೂನು ಬೇಕಿಂಗ್ ಪೌಡ್ರ್, 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾ, ಮತ್ತು 1/4 ಟೀ ಸ್ಪೂನ್ ಅಷ್ಟು ಉಪ್ಪು. ರುಚಿಗೆ ಬೇಕಾದಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದೊಂದು 2-3 ಸಲ ಸೋಸ್ಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ 1 ಸಲ ಸೋಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಅದು ಬೇಕಿಂಗ್ ಪೌಡ್ರ್, ಇದು ಸೋಡಾ ಅದೆಲ್ಲ ಉಂಟಲ್ಲ, ಉಪ್ಪೆಲ್ಲ ಚೆನ್ನಾಗಿ ಮೈದಾದಲ್ಲಿ ಮಿಕ್ಸ್ ಆಗಬೇಕು, ಒಂದೇ ಥರ ಮಿಕ್ಸ್ ಆಗಬೇಕು. ಅದಕ್ಕೋಸ್ಕರ 2-3 ಸಲ ಸೋಸ್ಕೊಂಡ್ರೆ ಒಳ್ಳೆಯದು. ನಿಮ್ಗೆ ಯಾವ ಥರ ಆಗುತ್ತೆ ಆ ಥರ ಮಾಡ್ಕೊಳ್ಳಿ. ನೋಡಿ, 1 ಸಲ ಸೋಸ್ಕೊಂಡಿದ್ದೇನೆ. ಇನ್ನು ಚೆನ್ನಾಗಿ ಅದು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇದೊಂದು ಸೈಡಲ್ಲಿರಲಿ. ನಮಗೆ ಇನ್ನು ಇದಕ್ಕೆ ಮೊಟ್ಟೆ ಬದಲಿಗೆ ನಮಗೆ ಮೊಸರು ಬೇಕು. ಅರ್ಧ ಕಪ್ಪಿನಷ್ಟು ಮೊಸರು, ನೋಡಿ ಅರ್ಧ ಕಪ್ ಮೊಸರು ತಗೊಂಡಿದ್ದೇನೆ. ಇದು ಮೊಟ್ಟೆ ಯೂಸ್ ಮಾಡೋದಿಲ್ಲ, ಅದಕ್ಕೋಸ್ಕರ ಇದು ನಾವು ಮೊಸರು ಯೂಸ್ ಮಾಡ್ತಾ ಇದ್ದೀವಿ. ಅದಕ್ಕೆ 1/4 ಕಪ್ ಆಯಿಲ್. ಇವಾಗ ನಾನಿವಾಗ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೀನಿ. ಯಾವುದು ಕೂಡ ಆಗ್ಬೋದು, ಫ್ಲೇವರ್ ಇಲ್ಲದ ಆಯಿಲ್ ಆಗಬೇಕು, ತೆಂಗಿನೆಣ್ಣೆ ಆ ಥರ ಎಲ್ಲ ಬೇಡ. ಇಲ್ಲ ಅಂದರೆ ಮೆಲ್ಟೆಡ್ ಬಟ್ರು ಕೂಡ ಆಗ್ಬೋದು. ಬಟ್ರ್ ಬೆಣ್ಣೆ ಮೆಲ್ಟ್ ಮಾಡಿಕೊಂಡು ಅದು ಒಂದು 1/4 ಕಪ್ ಹಾಕಿದ್ರೆ ಆಯಿತು. ಆಮೇಲೆ ನಾವು ಚಕ್ಕೆ ಲವಂಗ ಎಲ್ಲ ಹಾಕಿ ಶುಗರ್ ಪೌಡ್ರ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕಿ ಒಟ್ಟಿಗೆ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟ್. ಆಮೇಲೆ ಇದಕ್ಕೆ ಮೈದಾ ಹಾಕಿದ್ರೆ ಆಯಿತು. ನೋಡಿ ನಾವು ಮೊಸರೆಲ್ಲ ತಗೋವಾಗ ಫ್ರಿಜ್ಜಲ್ಲಿಟ್ಟ ಕೋಲ್ಡ್ ಮೊಸರು ಉಂಟಲ್ಲ ಅದು ಬೇಡ, ರೂಮ್ ಟೆಂಪ್ರೇಚರಲ್ಲಿ ಇರಬೇಕು ಮೊಸರೆಲ್ಲ. ನಾವು ಫ್ರಿಜ್ಜಲ್ಲಿಟ್ಟ ಇದು ಮೊಸರು ಯೂಸ್ ಮಾಡ್ಕೋಬಾರ್ದು. ಅದರ ಒಟ್ಟಿಗೆ ಜೊತೆಗೆ ನಮಗೆ ಒಂದು ಟೀ ಸ್ಪೂನ್ ಅಷ್ಟು ವ್ಯಾನಿಲಾ ಎಸೆನ್ಸ್, ಅದು ನಿಮ್ಮ ಕೈಲಿ ಇದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ಬೇಡ, ಸ್ಕಿಪ್ ಮಾಡ್ಕೋಬೋದು. ಇದ್ರೆ 1 ಟೀ ಸ್ಪೂನ್ ವ್ಯಾನಿಲಾ ಎಸೆನ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಮೈದಾ ಪೌಡ್ರು 1-2 ಸಲ ಹಾಕಿ ಚೆನ್ನಾಗಿ ಅದು ಕೂಡ ಮಿಕ್ಸ್ ಮಾಡಿಕೊಂಡು ಮತ್ತೆ ಡ್ರೈ ಫ್ರೂಟ್ಸ್ ಇದಕ್ಕೇನೆ ಹಾಕಿದ್ರಾಯಿತು. ನೋಡಿ ಎಲ್ಲ ಮೈದಾನು ಹಾಕ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಅದು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡುವಾಗ ಆದಷ್ಟು ನಾವು ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡಲಿಕ್ಕೆ ನೋಡಬೇಕು. ಯಾಕಂದರೆ ಆಚೆ ಈಚೆಲ್ಲ ಮಾಡಿದರೆ ಕೆಲವೊಂದು ಸಲ ಕೇಕ್ ಗಟ್ಟಿ ಆಗಲಿಕ್ಕೆಲ್ಲ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನೋಡಿ ಅದರ ಜೊತೆಗೆ ಇನ್ನು ನಾವು ರೆಡಿ ಮಾಡಿಟ್ಟಿದ್ದ ಡ್ರೈ ಫ್ರೂಟ್ಸ್ ಉಂಟಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ತಣ್ಣಗಾಗಬೇಕು. ತಣ್ಣಗಾದ ಮೇಲೇ ಈ ಥರ ಹಾಕಿದ್ರೆ ಆಯಿತು. ಇನ್ನು ಇದರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಆರೆಂಜ್ ಪೀಲ್ ಉಂಟಲ್ಲ ಅದು ಗ್ರೇಟ್ ಮಾಡಿಕೊಂಡು ನೋಡಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಆರೆಂಜ್ ಸಿಪ್ಪೆ ಅದು ನಾವು ಗ್ರೇಟ್ ಮಾಡುವಾಗ ಅದರ ಒಳಗಡೆ ಇರುವ ವೈಟ್ ಪಾರ್ಟ್ ಬರಬಾರ್ದು, ಮೇಲ್ಗಡೆ ಇರುವ ಆರೆಂಜ್ ಪಾರ್ಟ್ ಮಾತ್ರ ಸಾಕು. ಅದು ವೈಟ್ ಬಂದರೆ ಅದು ಕಹಿ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಅರ್ಧ ಸ್ಪೂನು ಇದು ಹಾಕಬೇಕು. ಇದು ಹಾಕುವಾಗ ತುಂಬ ಚೆನ್ನಾಗಿ ಬರುತ್ತೆ. ಅದರ ಫ್ಲೇವರ್ ಉಂಟಲ್ಲ ಅದು ತುಂಬ ಚೆನ್ನಾಗಿರುತ್ತೆ ನಾವು ಕೇಕ್ ತಿನ್ನುವಾಗ. ಅದು ನಾವು ಆರೆಂಜ್ ಜ್ಯೂಸ್ ತೆಗೆಯೋ ಮುಂಚೆನೇ ಆರೆಂಜ್ ಚೆನ್ನಾಗಿ ವಾಶ್ ಮಾಡಿಕೊಂಡು ಗ್ರೇಟರಲ್ಲಿ ಗ್ರೇಟ್ ಮಾಡಿದರೆ ಆಯಿತು. ಒಂದು ಅರ್ಧ ಸ್ಪೂನ್ ಅಷ್ಟು ಸಾಕು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇದು ಬ್ಯಾಟ್ರಿ ಸ್ವಲ್ಪ ತಿಕ್ ಅನಿಸುತ್ತೆ. 1 ಸ್ಪೂನ್ ಮೊಸರು ಮತ್ತೆ ಹಾಕ್ಕೊಂಡು ಇದು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ 1 ಸ್ಪೂನು, ಜಾಸ್ತಿ ಬೇಡ, 1 ಸ್ಪೂನು ಸಾಕು. ಅದು ಸ್ವಲ್ಪ ಗಟ್ಟಿ ಅನಿಸುತ್ತೋ ಅದಕ್ಕೋಸ್ಕರ. ಮತ್ತು ಬ್ಯಾಟ್ರಿದು ಲೂಸ್ ಆಗಬಾರ್ದು, ಲೂಸ್ ಆದರೆ ಕರೆಕ್ಟಾಗಿ ಬರಲ್ಲ. ಅಂದರೆ ಫ್ರೂಟ್ಸ್ ಎಲ್ಲ ಅಡಿ ಭಾಗದಲ್ಲಿ ಹೋಗಿ ನಿಲ್ಲುತ್ತೆ ನಾವು ಬೇಕ್ ಮಾಡುವಾಗ. ಅದಕ್ಕೋಸ್ಕರ ಬ್ಯಾಟ್ರಿ ಜಾಸ್ತಿ ಇದು ಲೂಸ್ ಆಗಬಾರ್ದು, ಅದು ನೋಡ್ಕೊಳ್ಳಿ. ಮತ್ತು ನಿಮಗೆ ಮೈದಾ ಲೂಸ್ ಆದರೆ ಮೈದಾ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿದರೆ ಆಯಿತು, ತಿಕ್ಕಾಗಿ ಮಾಡ್ಕೊಂಡ್ರೆ ಆಯಿತು. ನೋಡಿ ಈ ಒಂದು ಹದದಲ್ಲಿ ಸಾಕು. ನಿಮ್ಗೆ ಕಾಣುತ್ತಲ್ಲ ಎಷ್ಟು ಗಟ್ಟಿ ಉಂಟಂತ ಬ್ಯಾಟ್ರಿ, ಈ ಥರ ಸಾಕು. ಇದು ಕೇಕ್ ಟಿನ್ನು 7 ಇಂಚ್ ಟಿನ್ ತಗೊಂಡಿದ್ದೇನೆ. 7 ಇಂಚ್ ಟಿನ್ನಲ್ಲಿ ಮಾಡ್ಕೋಬೋದು, 6 ಇಂಚಲ್ಲಿ ಕೂಡ ಮಾಡ್ಕೋಬೋದು. 6 ಇಂಚ್ ಟಿನ್ನಲ್ಲಿ ಮಾಡೋದಾದರೆ ಕೇಕ್ ಸ್ವಲ್ಪ ಹೈಟಲ್ಲಿ ಸಿಗುತ್ತೆ ನಮಗೆ. ಇದು ನೋಡಿ ಬ್ಯಾಟ್ರ್ ಹಾಕಿದ್ದೇನೆ. ಇದರ ಮೇಲ್ಗಡೆ ಬೇಕಾದರೆ ನಮಗೆ ಗೋಡಂಬಿ, ಚರೀಸ್ ಮತ್ತು ಟುಟಿ ಫ್ರೂಟಿ ಅದೆಲ್ಲ ಹಾಕ್ಬೋದು. ನಾನಿವಾಗ ಈ ಟೈಮಲ್ಲಿ ಹಾಕೋದಿಲ್ಲ, ಯಾಕಂದರೆ ಅದು ಬೇಕಾಗಿ ಬರುವಾಗ ಎಲ್ಲ ಒಳಗಡೆ ಹೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತಿನ ನಂತರ ಇಟ್ಟರೆ ಅದು ಹಾಗೇ ಇರುತ್ತೆ. ಇನ್ನು ಇದು ಪಾತ್ರ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ನೋಡಿ ಓವನಲ್ಲೆಲ್ಲ ಬೇಕ್ ಮಾಡೋದು, ಈ ಥರ ಒಂದು ಪಾತ್ರೆ ಇಟ್ಟಿದ್ದೇನೆ. ಇವಾಗ ಇದು ಚೆನ್ನಾಗಿ ಬಿಸಿ ಆಗಿದೆ. ಸಣ್ಣ ಉರಿಯಲ್ಲಿಟ್ಟು ಬಿಸಿ ಮಾಡ್ಕೊಂಡ್ರೆ ಆಯಿತು. ನಾವು ಕೇಕ್ ಟಿನ್ ಇದರ ಒಳಗಡೆ ಇಡುವಾಗ ಈ ಪಾತ್ರೆ ಚೆನ್ನಾಗಿ ಬಿಸಿ ಇರಬೇಕು. ಇನ್ನು ಮುಚ್ಚಳ ಹಾಕಿಬಿಟ್ಟು ನಾವು ಇದು ಬೇಕ್ ಮಾಡಿದ್ರೆ ಆಯಿತು. ಇದು ಇದೇ ಥರ ಪಾತ್ರೆ ಬೇಕಂತಿಲ್ಲ, ಯಾವುದು ದೊಡ್ಡ ಕುಕ್ಕರ್ ಇದ್ದರೆ ಕುಕ್ಕರ್ ಒಳಗಡೆ ಇಟ್ಟು ಇದೇ ಥರ ಬೇಕ್ ಮಾಡ್ಬೋದು. ಅಥವಾ ನಮ್ಮ ಕೈಯಲ್ಲಿ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಇದ್ದರೆ ಅದು ಕೂಡ ಆಗ್ಬೋದು. ನೋಡಿ ಈ ರೀತಿ ಮುಚ್ಚಲಲ್ಲಿ ಹಾಲ್ ಬರುತ್ತಲ್ಲ, ಅದೊಂದು ಅಲ್ಯೂಮಿನಿಯಂ ಫಾಯಿಲ್ ಇಟ್ಟು ಅದರಲ್ಲಿ ಬಂದ್ ಮಾಡಿಕೊಟ್ಟಿದ್ದೇನೆ. ಇನ್ನಿದು ಚೆನ್ನಾಗಿ ಬೇಕಾಗಲಿ. ಇದು ಬೇಕಿಂಗ್ ಟೈಮ್ ಅಂದರೆ 1 ಗಂಟೆ 1 ಗಂಟೆ 20 ನಿಮಿಷ 1.5 ಗಂಟೆ ಕೂಡ ಆಗ್ಬೋದು. ನೋಡ್ಕೊಳ್ಳಿ, ಇದು ಸ್ವಲ್ಪ ಟೈಮಿಂಗ್ ಜಾಸ್ತಿ ಇದೆ, ಬೇಕ್ ಆಗುವ ಟೈಮಿಂಗ್ ಸ್ವಲ್ಪ ಜಾಸ್ತಿ ಇದಕ್ಕೆ. ನೋಡಿ ಒಂದು ಅರ್ಧ ಗಂಟೆ ನಂತರ ಈ ಥರ ಇದ್ರ ಮೇಲ್ಗಡೆ ಬಾದಾಮ್ ಮತ್ತು ಚೆರೀಸ್ ಮತ್ತು ಯಾವ ಡ್ರೈ ಫ್ರೂಟ್ಸ್ ಇದೆ ಅದು ಇದರ ಮೇಲ್ಗಡೆ ಇಟ್ಟರಾಯಿತು. ಇನ್ನು ಇದು ಒಳಗಡೆ ಹೋಗಲ್ಲ, ಇದು ಮೇಲ್ಗಡೆನೇ ನಿಲ್ಲುತ್ತೆ. ಚೆನ್ನಾಗಿ ಬೇಕಾಗಿ ಬಂದರೆ ಸಾಕು. ಟೈಮ್ ನಾನು ಹೇಳ್ದಾಗೆ 1 ಗಂಟೆ 20 ನಿಮಿಷ 1.5 ಗಂಟೆ ಕೂಡ ಆಗ್ಬೋದು. ನೋಡ್ಕೊಳ್ಳಿ, 1 ಗಂಟೆ ಆಗುವಾಗ ನೀವು ಸ್ಟಿಕ್ ಹಾಕಿ ನೋಡಿದ್ರಾಯ್ತು. ಅಂದರೆ ಇದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬರುತ್ತೆ. ಅದು ಒಬ್ಬೊಬ್ಬರ ಸ್ಟವ್ ಎಲ್ಲ ಹೇಗಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ, ಅತಿ ಸಣ್ಣ ಉರಿಯಲ್ಲೆಲ್ಲ ಒಂದು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಬೇಕ್ ಮಾಡಿದ್ರಾಯಿತು. ನೋಡಿ 1 ಗಂಟೆ ನಂತರ ನೋಡಿ ನೀವು ಬೇಕಾದರೆ ಅದು ಆಫ್ ಮಾಡಿದ್ರಾಯಿತು. ನೋಡಿ ನನಗೆ 1 ಗಂಟೆ 25 ನಿಮಿಷ ಆಗಿದೆ ಇದು ಬೇಕಾಗಲಿಕ್ಕೆ. ಇವಾಗ ಇದು ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಲರೆಲ್ಲ ತುಂಬ ಚೆನ್ನಾಗಿ ಬಂದಿದೆ, ತುಂಬಾ ಟೇಸ್ಟಿ ಆದಂಥ ಒಂದು ಕೇಕ್ ಇದು. ಇವಾಗ ಇದು ನಾನು ರಾತ್ರಿ ಮಾಡ್ತಾ ಇದ್ದೀನಿ. ನೀವು ಯಾವಾಗಲೂ ಕೇಕ್ ಪ್ಲಮ್ ಕೇಕ್ ಇದೆಲ್ಲ ಕ್ರಿಸ್ಮಸ್ ಕೇಕ್ ಮಾಡುವಾಗ ನೀವು ಇವತ್ತೇ ಮಾಡಿ ಇವತ್ತೇ ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ. 1 ದಿನ 2 ದಿನ ಮುಂಚೆ ಮಾಡಬೇಕು, ಅಟ್ಲೀಸ್ಟ್ 1 ದಿನ ಮುಂಚೆ ಆದರೂ ಮಾಡಬೇಕು. ನಮಗೆ ನಾಳೆಗೆ ಕೇಕ್ ಬೇಕಾದರೆ ಇವತ್ತೇ ರೆಡಿ ಮಾಡಿ ಇಡಬೇಕು. ತುಂಬ ಚೆನ್ನಾಗಿರುತ್ತೆ ಆ ಥರ ಮಾಡಿದರೆ, ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ. ಇದು ಇವಾಗ
ಇದು ರಾತ್ರಿ, ನಾನು ಬೆಳಿಗ್ಗೆ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ಡೇ ಬೆಳಿಗ್ಗೆ ಇದು ನೋಡಿ. ಕಲರ್ ಕೂಡ ಇನ್ನೂ ಸ್ವಲ್ಪ ಡಾರ್ಕ್ ಆಗಿ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು. ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡಿ. ತುಂಬ ಚೆನ್ನಾಗಿರುತ್ತೆ ಈ ಒಂದು ಕೇಕ್. ಇದು ನಾವು ನಾಳೆಗೆಲ್ಲ ಕೇಕ್ ಬೇಕಾದರೆ ಇವತ್ತೇ ಮಾಡಿ ಇಡಬೇಕು. ನಾವು ಇವತ್ತೇ ಮಾಡಿ ಇವತ್ತೇ ತಿನ್ನೋದಕ್ಕಿಂತ ಒಂದಿನ ಅಥವಾ 2 ದಿನ ಎಲ್ಲ ಬಿಟ್ಟು ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ. ರುಚಿ ಎಲ್ಲ ಜಾಸ್ತಿ ಆಗುತ್ತೆ. ಕೇಕ್ ಇನ್ನೂ ಸಾಫ್ಟ್ ಆಗಿ ಬರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ನೋಡಿ. ನಾವಿವಾಗ ಆಚೆ ಕಡೆಯಿಂದೆಲ್ಲ ಪ್ಲಮ್ ಕೇಕ್ ಎಲ್ಲ ತರೋದಾದರೆ ಅದು ಇಷ್ಟು ರುಚಿ ಇರಲ್ಲ, ಇಷ್ಟು ಚೆನ್ನಾಗಿರಲ್ಲ. ನೀವು ಈ ಥರ ಮನೇಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ನೀವು ನೋಡಿದ್ರಲ್ಲ, ಇದು ಮಾಡಲಿಕ್ಕೂ ಕೂಡ ತುಂಬಾ ಸುಲಭವಾಗಿ ಮಾಡುವಂಥ ಒಂದು ರೆಸಿಪಿ. ಇದು ಮಾಡಿ ನೋಡಿ, ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.